ಹೋಗಿ ಸೆಕ್ಸ್ ಮಾಡಿ ಬಂದೆ. ನಾನು ಶಿವಮೊಗ್ಗದಲ್ಲಿ ಲೈನ್ ಮ್ಯಾನ್. ಮದುವೆ ಆಗಿಲ್ಲ, ವಯಸ್ಸು 29. ಒಮ್ಮೆ ನಾನು ಆಫೀಸ್ನಲ್ಲಿ ಇದ್ದಾಗ ನನಗೆ ಒಂದು ಕಾಲ್ ಬಂತು. ಒಂದು ಹೆಂಗಸು ಮಾತಾಡಿ ಮನೆಯಲ್ಲಿ ಫ್ಯೂಸ್ ಸುಟ್ಟು ಹೋಗಿದೆ, ಬಂದು ರಿಪೇರಿ ಮಾಡಿ ಕೊಡಬಹುದಾ ಅಂದಳು. ನಾನು ಸರಿ ಮೇಡಮ್ ಅಂತ ಹೇಳಿ ಮನೆಯ ಅಡ್ರೆಸ್ ಕೇಳಿ ಅರ್ಧ ಗಂಟೆಯಲ್ಲಿ ಬರುತ್ತೇನೆ ಎಂದೆ. ಹಾಗೆ ನಾನು ಆ ಮಹಿಳೆ ಹೇಳಿದ ಅಡ್ರೆಸ್ ಹುಡುಕಿಕೊಂಡು ಅರ್ಧ ಗಂಟೆಯ ಒಳಗೆ ಮನೆ ತಲುಪಿದೆ. ಅದು ಅಡಿಕೆ ತೋಟಗಳ ಮಧ್ಯೆ ಇರುವ ಒಂಟಿ ಮನೆ. ನಾನು ಆ ಏರಿಯಾ ಅಲ್ಲ ಓದಾಡಿದ್ದೆ, ಆದರೆ ಅಲ್ಲಿಗೆ ಹೋಗಿದ್ದು ಇದೇ ಮೊದಲು. ನಾನು ಮನೆಗೆ ಹೋದಾಗ ಆ ಹೆಂಗಸು ನನಗಾಗಿ ಚಹಾ ಮತ್ತು ಬಿಸ್ಕೆಟ್ ರೆಡಿ ಮಾಡಿದ್ದರು. ನಾನು ಫ್ಯೂಸ್ ರಿಪೇರಿ ಮಾಡುತ್ತಾ ಹಾಗೆಯೇ ಅವರೇ ಮಾತಿಗೆ ಶುರು ಹಚ್ಚಿದರು. ನನ್ನ ಬಗ್ಗೆ ಎಲ್ಲ ಕೇಳಿ ಆದಮೇಲೆ ಅವರ ಬಗ್ಗೆ ಹೇಳಿದರು. ಮಗ ಬೆಂಗಳೂರಲ್ಲಿ ಡಿಗ್ರಿ ಓದುತ್ತಾನಂತೆ. ಗಂಡ ತೋಟಗಾರಿಕಾ ಇಲಾಖೆಯ ಕಡೆಯಿಂದ ಯಾವುದೋ 1 ವಾರಗಳ ಪ್ರವಾಸ ಅಂತ ಕೇರಳಕ್ಕೆ ಅದೇ ದಿನ ಹೋಗಿದ್ದರು. ನಾನು ರಿಪೇರಿ ಮಾಡಿ ಮನೆಯೊಳಗೆ ಹೋಗಿ ಟೀ ಹಾಗೂ ಬಿಸ್ಕೆಟ್ ತಿನ್ನುತ್ತಾ ಕೂತೆ. ಆಗ ಆ ಹೆಂಗಸು ನೆಲದಲ್ಲಿ ಬಿದ್ದಿದ್ದ ಪೆನ್ ಒಂದನ್ನು ಹೆಕ್ಕಲು ಬಗ್ಗಿದರು. ಆಗ ಅವರ ಸ್ತನಗಳು ಪೂರ್ತಿಯಾಗಿ ನನಗೆ ಕಾಣಿಸಿದವು. ನಾನು ತಕ್ಷಣ ಏನು ಮಾಡುವುದು ಎಂದು ಗೊತ್ತಾಗದೆ ಅಲ್ಲೇ ನೋಡಿದೆ. ಅವರು ಪೆನ್ ಹೆಕ್ಕಿ ನಿಂತಾಗಲೂ ನಾನು ಅಲ್ಲಿಯೇ ನೋಡುತ್ತಿದ್ದೆ. ಆದರೆ ಬೈದು ಓಡಿಸಿದರೆ ಎಂಬ ಭಯ ಕೂಡ ಇತ್ತು. ನಾನು ಬೇಕೆಂದೇ ನಿಧಾನವಾಗಿ ಚಹಾ ಹೀರುತ್ತಾ ಕೂತೆ. ಬೇಕಂತಲೇ ನನ್ನ ಮದುವೆಯ ವಿಷಯಕ್ಕೆ ಬಂದೆ. ಮೇಡಮ್, ನಂಗೆ ಇನ್ನೂ ಮದುವೆ ಆಗಿಲ್ಲ, ಅದಕ್ಕೆ ಭಾರೀ ಬೇಜಾರು ಎಂದೆ. ಅದಕ್ಕವರು ನಗುತ್ತಾ, ಬೇಗ ಆಗುತ್ತೆ ಬಿಡು, ಆಮೇಲೆ ಆರಾಮಾಗಿ ಹೆಂಡತಿ ಜೊತೆ ಇರಬಹುದು ಅಂದರು. ನಾನು ಅದು ಹೇಗೆ ಆರಾಮ ಎಂದೆ. ಇನ್ನೇನು ಹೆಂಡತಿ ಜೊತೆ ಸುಖವಾಗಿ ಇರಬಾದು ಅಂದ್ರು. ಹೌದಾ, ಅದು ಹೇಗೆ ಅಂತ ಸುಮ್ಮನೆ ತುಂಟ ಪ್ರಶ್ನೆ ಕೇಳಿದೆ. ಮದುವೆ ಆಗು, ಗೊತ್ತಾಗುತ್ತೆ ಅಂದರು. ನೀವೇ ಹೇಳಿ ಅಂದಾಗ ಜೋರಾಗಿ ನಗುತ್ತಾ ನನ್ನ ಪಕ್ಕದ ಕುರ್ಚಿ ಮೇಲೆ ಕೂತರು. ನಾನು ಬೇಕೆಂದೇ ಅವರ ಮುಖ ಮತ್ತು ಮೊಲೆಗಳ ಮೇಲೆ ದೃಷ್ಟಿ ಹರಿಸಿದೆ. ಅವರು ಅದನ್ನು ನೋಡಿ ಕೂಡ ಸುಮ್ಮನೆ ಬೆನ್ನಿಗೆ ಒಂದು ಏಟು ಹೊಡೆಯುತ್ತಾ, ತುಂಟ, ಎಲ್ಲಾ ಗೊತ್ತಿದೆ, ನಾಟಕ ಆಡ್ತಿ ಅಂದರು. ನಾನೂ ಹಾಗೆ ಅವರ ಬೆನ್ನಿಗೆ ಮೆಲ್ಲನೆ ಬಡಿದೆ. ಹಾಗೇ ಅವರ ಕೈ ಮುಟ್ಟುತ್ತಾ, ಪ್ಲೀಸ್ ಮೇಡಮ್ ಅಂದೆ. ಅದಕ್ಕವರು ಸುಮ್ಮನಿದಾಗ್ಲೇ ನಂಗೆ ಗೊತ್ತಾಯ್ತು ಮೇಡಮ್ ರೆಡಿ ಆಗಿದ್ದಾರೆ ಅಂತ. ಹಾಗಾಗಿ ಮೆಲ್ಲಗೆ ಅವರ ಕೈ ತೋಳು ಮುಟ್ಟುತ್ತಾ ಮೊಲೆಗಳನ್ನು ಕೂಡ ಮುಟ್ಟಿದೆ. ಇದು ನನ್ನ ಉಣ್ಣೆ ನಿಗರುವಂತೆ ಮಾಡಿತ್ತು. ಹಾಗೆ ಅದನ್ನು ಒತ್ತುತ್ತಾ ಟಿಪ್ ತೆಗೆದು ಮೊಲೆಗಳನ್ನು ಹೊರಗೆ ತೆಗೆದೆ. ಬೆಳ್ಳಗಿನ ದುಂಡನೆಯ ಕೊಬ್ಬಿದ ಮೊಲೆಗಳು ಮತ್ತು ಅದರ ಕಪ್ಪು ನಿಪ್ಪಲ್ ನನ್ನನ್ನು ಉದ್ರೇಕಗೊಳಿಸಿತ್ತು. ನಾನು ಅವೆರಡು ಮೊಲೆಗಳನ್ನು ಅಲ್ಲಾಡಿಸಿ ಮುತ್ತು ಕೊಟ್ಟು 5 ನಿಮಿಷ ಚೀಪಿದೆ. ಮತ್ತೆ ನಾನು ಹಾಗೆಯೇ ಅವರ ನೈಟಿ ಪೂರ್ತಿ ತೆಗೆದು ಬೆತ್ತಲು ಮಾಡಿ ಅವರನ್ನು ಸೋಫಾದ ಮೇಲೆ ಕೂರಿಸಿ ನಾನು ಎದ್ದು ನಿಂತೆ. ಹಾಗೆಯೇ ಪ್ಯಾಂಟ್ ಬಿಚ್ಚಿ ಉಣ್ಣೆ ಹೊರಗೆ ತೆಗೆದೆ. ಶರ್ಟ್ ಕೂಡ ಬಿಚ್ಚಿ ಇಬ್ಬರೂ ಬೆತ್ತಲಾದೆವು. ಅವರು ಅಲ್ಲಿಂದಲೇ ನನ್ನ ಉಣ್ಣೆ ಹಿಡಿದು ಚೀಪಿ ಬಂದ ರಸವನ್ನು ಹೊರಗೆ ಚೆಲ್ಲಿದೆ. ಮತ್ತೆ ಅವರ ಉಳ್ಳನ್ನು ನಾನು ನೆಕ್ಕಿದೆ. ಕೂದಲು ಬೆಳೆದಿದ್ದವು, ಆದರೂ ನನಗೆ ಈ ಚಾನ್ಸ್ ಸಿಕ್ಕಿದ್ದೇ ಅಪರೂಪ. ಹಾಗಾಗಿ ನೆಕ್ಕಿ ಮತ್ತೆ ನನ್ನ ಉಣ್ಣೆಯನ್ನು ಅವರ ಉಲ್ಲಿಗೆ ಸೇರಿಸಿ ಸೆಕ್ಸ್ ಮಾಡಿದೆ. ಅವರು ಸುಮ್ಮನೆ ಹಾಗೆ ಎಂಜಾಯ್ ಮಾಡಿದರೆ, ನಾನು ಮಾತ್ರ 2 ನಿಮಿಷದ ಒಳಗೆ ರಸ ಬಂದಾಗ ಸಂಪೂರ್ಣ ತೃಪ್ತಿ ಹೊಂದಿದ್ದೆ. ಮತ್ತೆ ಸ್ವಲ್ಪ ಹೊತ್ತು ಬೆತ್ತಲೇ ರೊಮ್ಯಾನ್ಸ್ ಮಾಡಿ ಮತ್ತೆ ಅವರಿಗೆ ಹಿಂದಿನಿಂದ ಸೆಕ್ಸ್ ಮಾಡಿ ಎಲ್ಲಾ ರಸವನ್ನು ಅವರ ಹೊಟ್ಟೆಯ ಮೇಲೆ ಹಾಕಿ ನಿಟ್ಟುಸಿರು ಬಿಟ್ಟೆ. ಆಮೇಲೆ ಅವರು ನನ್ನ ಕೆಲಸಕ್ಕೆ ದುಡ್ಡು ಕೊಟ್ಟು, ಈ ವಿಷಯ ಯಾರಿಗೂ ಹೇಳಬೇಡ, ನಿಂಗೆ ಮದುವೆ ಆಗಿಲ್ಲ ಅಂದಿದ್ದಕ್ಕೆ ಮಾತ್ರ ಮಾಡಿದ್ದು ಎಂದು ಭಾಗದಲ್ಲಿಯೇ ಹೇಳಿದರು. ನಾನು ಅವರಿಗೆ ಸರಿ ಎಂದು ಹೇಳಿ ನನ್ನ ರೂಮಿಗೆ ವಾಪಸ್ ಬಂದೆ. ಆದರೆ ಇವತ್ತಿಗೂ ನಾನು ಮತ್ತೆ ಆ ಮನೆಯ ಕಡೆ ಹೋಗಿಯೇ ಇಲ್ಲ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕೀಪ್ ಸಪೋರ್ಟ್. ನಿಮ್ಮ ಅನಿಸಿಕೆ ತಿಳಿಸಿ. ಈ ಕತೆ ಇಷ್ಟ ಆಗಿದ್ರ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು. ಇಲ್ಲಿರುವ ಕತೆಗಳನ್ನು ಮನೋರಂಜನೆಯ ಉದ್ದೇಶಕ್ಕೆ ಮಾತ್ರವೇ ಬಳಸಿ.